ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೃದ್ಧಿ ಸಂಧಿಯ ನಿಯಮವನ್ನು ನಾವು ತಿಳಿದುಕೊಳ್ಳೋಣ. ಅ ಆ ಇದ್ದು ಎ ಐ ಬಂದರೆ ಅದು ಐಯೇ ಆಗುತ್ತದೆ. ಪೂರ್ವ ಪದದಲ್ಲಿ ಅ ಆ ಇದ್ದು ಉತ್ತರ ಪದದಲ್ಲಿ ಎ ಮತ್ತು ಐ ಇದ್ದಾಗ ಅದು ಕೂಡ ಐಯೇ ಆಗುತ್ತದೆ. ಓಕೆನಾ? ಮತ್ತೆ ಅಗೈನ್ ಪೂರ್ವ ಪದದಲ್ಲಿ ಮೊದಲನೇ ಪದದಲ್ಲಿ ಅ ಅಥವಾ ಆ ಇದ್ದು ಆ ಉತ್ತರ ಪದದಲ್ಲಿ ಓ ಅಥವಾ ಔ ಬಂದರೆ ಔ ಆಗುತ್ತದೆ. ಆಗ್ಲೂ ಕೂಡ ಔವೇ ಆಗುತ್ತದೆ. ಇಲ್ಲಿ ನೋಡಿ, ಏಕ ಪ್ಲಸ್ ಏಕ ಏಕೈಕ ಅಲ್ವಾ? ವನ ಪ್ಲಸ್ ಔಷಧಿ ವನೌಷಧಿ. ಇಲ್ಲಿ ನೋಡಿ ಹೇಗೆ ಅಂದ್ರೆ, ಪೂರ್ವ ಪದದಲ್ಲಿ ಕಂಪಲ್ಸರಿಯಾಗಿ ಅ ಅಥವಾ ಆ ಇದ್ದು ಇದು ಪೂರ್ವ ಪದದಲ್ಲಿದ್ದಾಗ, ಈಗ ಉತ್ತರ ಪದದಲ್ಲಿ ಏನಾಗುತ್ತದೆ? ಎ ಉತ್ತರ ಪದದಲ್ಲಿ ಎ ಮತ್ತು ಐ ಇದ್ದಾಗ ಏನಾಗುತ್ತದೆ? ಐಯೇ ಆಗುತ್ತದೆ. ಓಕೆ. ಹಾಗೆಯೇ ಪೂರ್ವ ಪದದಲ್ಲಿ ಓ ಮತ್ತು ಔ ಇದ್ದರೆ ಅದು ಕೂಡ ಏನಾಗುತ್ತದೆ? ಅಲ್ಲಿ ಔವೇ ಆಗುತ್ತದೆ. ಓಕೆ. ಐ ಐ ಐ ಔ ಅಷ್ಟೇ. ಐ ಐ ಐ ಔ ಇದು ನಿಯಮ. ಯಾವುದು? ವೃದ್ಧಿ ಸಂಧಿ. ಇಷ್ಟು ತಿಳ್ಕೊಳ್ಬೇಕಾಗುತ್ತದೆ. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 1 ಅಂಕದ ಪ್ರಶ್ನೆ ಆಗಿರುತ್ತದೆ. ವಿದ್ಯಾರ್ಥಿಗಳ ದಯವಿಟ್ಟು ಇದನ್ನೆಲ್ಲ ಗಮನಿಸಿ. ನಿಮಗೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಬರುತ್ತದೆ. ನೀವು ಯಾವುದೋ ಒಂದು ಜೋಕ್ಸೋ ಏನೇನೋ ನೋಡ್ತಾ ಕುತ್ಕೊಂಡಿರ್ತೀರಾ. ಅದಕ್ಕಿಂತ ಮೊದಲು ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳು, ಪಬ್ಲಿಕ್ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳು, ಬೋರ್ಡ್ ಪೇಪರ್ ಬರೆಯುವಂತ ವಿದ್ಯಾರ್ಥಿಗಳು ಇದನ್ನೆಲ್ಲ ಗಮನಿಸಿ. ದಯವಿಟ್ಟು ನಿಮಗೆ ಒಳ್ಳೆಯ ಅಂಕ ಬರುತ್ತದೆ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.